ನಮಸ್ಕಾರ, ದಿ ಫೈಲ್ ಟಾಕ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ರಾಜ್ಯದಲ್ಲಿ ದಿನೇ ದಿನೇ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಬೇಸಿಗೆ ಇನ್ನೂ ಕೂಡ ಆರಂಭ ಆಗಿದೆ. ಅಷ್ಟರಲ್ಲಾಗ್ಲೇ ಗ್ರಾಮೀಣ ವಿಭಾಗದಲ್ಲಿ ಹಾಗೆ ನಗರದ ಭಾಗದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ತಲೆದೋರ್ತಾ ಇದೆ. ಇದಕ್ಕೆ ಯಾರು ಕಾರಣ ಅನ್ನುವಂತ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಪ್ರತಿ ಬಾರಿಯೂ ಕೂಡ ಸರ್ಕಾರ ಹೇಳೋದು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತಹ ಅಭಾವ ಉಂಟಾಗೋದಿಲ್ಲ ಅಂತ ಹೇಳಿ. ಆದ್ರೆ ಅವರೇ ಕೊಡುವಂತ ಕೆಲವೊಂದು ಲೆಕ್ಕಾಚಾರದಲ್ಲಿ ಅಂಕಿ ಅಂಶಗಳಲ್ಲಿ ಹೇಳ್ತಾ ಇದೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳಿ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸಾಕಷ್ಟು ಯೋಜನೆಗಳನ್ನ ಕುಡಿಯೋ ನೀರಿಗಾಗಿ ತಂದಿದೆ, ಕೋಟಿ ಕೋಟಿ ಖರ್ಚು ಮಾಡಿದೆ. ಆದ್ರೂ ಕೂಡ ಇದು ಕೇವಲ ಅಂಕಿ ಅಂಶದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಮಾತ್ರ ಕಾಣ್ತಾ ಇದೆ ಹೊರತು ನೆಲಮಟ್ಟದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 3 ದಶಕಗಳು ಹೆಚ್ಚು ಕಾಲ ಸೇವೆಯನ್ನ ಸಲ್ಲಿಸಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದಲ್ಲಿ 25 ವರ್ಷಕ್ಕೂ ಹೆಚ್ಚು ಕಾಲ ಸೇವೆಯನ್ನ ಸಲ್ಲಿಸಿರುವಂತ ನಿವೃತ್ತ ನಿರ್ದೇಶಕರು ರಾಮಕೃಷ್ಣ ಅವರಿದ್ದಾರೆ. ಸರ್ಕಾರಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಸರ್, ಇತ್ತೀಚೆಗೆ ಸರ್ಕಾರ ಒಂದು ಅಂಕಿಅಂಶವನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಯಾವ್ಯಾವ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ, ಅಂದ್ರೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಇಲ್ಲಿ ಸಮಸ್ಯೆ ಎದುರಾಗುತ್ತೆ ಅನ್ನುವಂತ ಒಂದಷ್ಟು ಎಚ್ಚರಿಕೆಯು ಕೂಡ ಅಂಕಿಅಂಶದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಸರ್ಕಾರನೇ ಈ ರೀತಿಯ ಅಂಕಿಅಂಶಗಳನ್ನ ಬಿಡುಗಡೆ ಮಾಡುವಾಗ ಯಾಕೆ ಸರ್ಕಾರ ಎಚ್ಚೆತ್ಕೊಳ್ಳಲ್ವಾ ಅಂತ ಹೇಳಿ? ಸರ್ಕಾರ ಎಚ್ಚೆತ್ಕೊಂಡಿರೋದಕ್ಕೆ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದೆ. ಯಾಕಂತಂದ್ರೆ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇದಕ್ಕೆ ಪ್ರತ್ಯೇಕ ಇಲಾಖೆ ಬಂದಿದೆ. 2014-15ರಲ್ಲಿ ಅದು ಸರ್ಕಾರ ನಿರ್ಧಾರ ತಗೊಂಡು ಪ್ರತ್ಯೇಕ ಇಲಾಖೆ ಇದ್ದರೆ ನಾವು ಬೇಗನೆ ಯೋಜನೆಗಳನ್ನ, ಬಹುಗ್ರಾಮ ಯೋಜನೆಗಳನ್ನ ಶಾಶ್ವತ ಪರಿಹಾರಕ್ಕೋಸ್ಕರವಾಗಿ ಅನುಷ್ಠಾನ ಮಾಡಿ ಅದಕ್ಕೆ ಜನಗಳಿಗೆ ಮೊದಲಿದ್ದದ್ದೆಲ್ಲ 40 LPCD ಕುಡಿಯೋದಿಕ್ಕೆ, ಈಗ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರನ್ನ ಕೊಡ್ಬೇಕು ಅನ್ನೋದು ಭಾರತ ಸರ್ಕಾರದ ಸ್ಲೋಗನ್ನು, ಅದೇ ರಾಜ್ಯ ಸರ್ಕಾರದ ಸ್ಲೋಗನ್. ಈಗ ತಾವು ಹೇಳಿದ್ರಿ ಎಷ್ಟೊಂದು ಖರ್ಚು ಮಾಡಿದರೆ ಇನ್ನೂ ಸಮಸ್ಯೆ, ಪ್ರತಿ ವರ್ಷ ಸಮ್ಮರ್ ಅಲ್ಲಿ ಈ ತರ ಕುಡಿಯೋ ನೀರಿನ ಸಮಸ್ಯೆ ಅಂತ ಹೇಳ್ಬೇಕು. ಅದು ನ್ಯಾಚುರಲ್. ಅದು ಯಾಕಂತಂದ್ರೆ ನಮ್ಮ ಸರ್ಕಾರ, ಯಾವುದೇ ಸಚಿವರು ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಜನಗಳಿಗೆ ಗುಡ್ ಗವರ್ನೆನ್ಸ್ ಕಾಂಟೆಕ್ಸ್ಟ್ ಅಲ್ಲಿ, ಒಳ್ಳೆ ಆಡಳಿತದಲ್ಲಿ ಮೂಲಭೂತ ಸೌಲಭ್ಯಗಳೇನು, ಕುಡಿಯೋ ನೀರು, ನೈರ್ಮಲ್ಯ, ರಸ್ತೆ, ಚರಂಡಿ, ವಿದ್ಯುತ್, ಅದು ಇದನ್ನೆಲ್ಲ ಖಾತ್ರಿಪಡಿಸೋದು, ಇದನ್ನ ಪಡಿಸಿದೆ. ಕುಡಿಯೋ ನೀರಿನಲ್ಲಿ ಮಾತ್ರ ಕರ್ನಾಟಕ ರಾಜ್ಯ ನಾನು ತಿಳಿದಾಗೆ 60,000 ಗ್ರಾಮಗಳಿದ್ದು ರೆವಿನ್ಯೂ ಇದೆಲ್ಲ ಸೇರಿ 6,000 ಚಿಲ್ಲರೆ ಪಂಚಾಯತ್ ಇತ್ತು. ಈಗ ಮರ್ಜ್ ಆಗಿ ಬೇರೆ ಬೇರೆ ಆಗಿದೆ, ಅದು 5,000 ಚಿಲ್ಲರೆ ಬಂದಿದೆ. ಇದಲ್ಲದೆ ಹೊರತು ಪ್ರತಿಯೊಂದು ಹ್ಯಾಬಿಟೇಷನ್ಗೆ, ಅದು ಹಳ್ಳಿ ಇರ್ಬೋದು, ತಾಂಡ ಇರ್ಬೋದು, ಅಥವಾ ಬೇರೆ ಸಣ್ಣ ಪುಟ್ಟ ಗ್ರಾಮಗಳಿರ್ಬೋದು, ಮಜಿರೆಗಳು, ಎಲ್ಲಾ ಗ್ರಾಮಗಳಿಗೂ ಆಗಿನ ಕಾಲದಲ್ಲೇ 2015-16 ನಾ 2019 ಅಂಚು 2019-20 ನಿವೃತ್ತಿ ಆದೆ. ನಾನು ಆಗ ಪ್ಲಾನ್ ಮಾನಿಟರಿಂಗ್ ಸೆಲ್ಲೇ ಅದು ಡೈರೆಕ್ಟರ್ ಆಗಿದ್ದೆ. ಅದಕ್ಕೆ ಮೊದಲು ಅಂಡರ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ ಇದೇನೇನೋ ಆಗಿದ್ದೆ. ವಾಟರ್ ಸಪ್ಲೈನಲ್ಲೇನೆ ಈ ರಾಜ್ಯ ಹೊರ ರಾಜ್ಯಗಳಲ್ಲೆಲ್ಲ ನಾನು ನೋಡಿ ಬಂದಿದ್ದೀನಿ. ನಮ್ಮ ರಾಜ್ಯದಲ್ಲಿರುವಷ್ಟು ಸುಭದ್ರವಾದ ಸುಸ್ಥಿತಿಯಲ್ಲಿರ್ತಕ್ಕಂಥ ಯೋಜನೆಗಳು, ಸ್ಥಾಪಿತ ಯೋಜನೆಗಳು ಬೇರೆ ಯಾವ ರಾಜ್ಯದಲ್ಲೂ ನಾನು ಗುರುತಿಸಿಲ್ಲ, ನೋಡೋಕ್ಕೂ ಆಗಿಲ್ಲ. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ಹೇಗಿದೆ, ಸ್ಮಾಲ್ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ 150 ಜನಕ್ಕೆ ಒಂದು ಬೋರ್ವೆಲ್, ಹ್ಯಾಂಡ್ ಪಂಪ್ ಬೋರ್ವೆಲ್ ಕೊಡಿ ಅಂತ. ಆಮೇಲೆ 500 ಜನಸಂಖ್ಯೆ ಇರೋದಕ್ಕೆ ಮಿನಿ ವಾಟರ್ ಸಪ್ಲೈ, ಕಿರು ನೀರು ಸರಬರಾಜು ಯೋಜನೆ. 1000 ಜನಸಂಖ್ಯೆ ಇರೋದಕ್ಕೆ ಪೈಪ್ ನಳ ನೀರು ಸರಬರಾಜು ಯೋಜನೆ ಕೊಡಿ ಅಂತ. ನೀವು ಅಂಕಿಅಂಶಗಳನ್ನು ತಗೊಳ್ಳಿ, ನಾನಿದ್ದಾಗಲೇ ಅಷ್ಟಿತ್ತು, ಈಗ ಇನ್ನೂ ಜಾಸ್ತಿ ಇರ್ಬೋದು. ನಾವೆಲ್ಲ ಎಷ್ಟಿರ್ಬೇಕೋ ಅದ್ರ ಡಬಲ್ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಅದರಿಂದ ಸರ್ಕಾರದ್ದು ಯಾವುದೇ ರೀತಿ ವೈಫಲ್ಯ ಆಗಿಲ್ಲ. ಯಾಕೆ ಅದು ಆದ್ರೂ ನೀರು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ಮೈನ್ ರೀಸನ್ ಇಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಗ್ರೌಂಡ್ ವಾಟರ್ ಸೋರ್ಸ್. ಯಾರು ಕಮರ್ಷಿಯಲಿ, ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಎಲ್ಲಿ ನೋಡಿ ಅಲ್ಲಿ ಬೋರ್ವೆಲ್ ಬರ್ತಾ ಇದೆ. ಮೊದಲು ಬೋರ್ವೆಲ್ ತುಂಬಾ ಶುದ್ಧ ಅಂತ ಇದ್ರು, ಈಗ ಶುದ್ಧ ಇಲ್ಲ. ಬೋರ್ವೆಲ್ ನೀರು ಬಂದ್ರು ಅದನ್ನು ಶುದ್ಧೀಕರಣ ಘಟಕದ ಮುಖಾಂತರ ಕುಡಿಯೋ ಸ್ಥಿತಿ ಬಂದ್ಬಿಟ್ಟಿದೆ, ಕಂಟಾಮಿನೇಷನ್ ಆಗಿದೆ. ಈಗ ಒಂದು ಹಳ್ಳಿಗೆ ಒಂದು ಬೋರ್ವೆಲ್ ಇರೋ ಕಡೆ ಹ್ಯಾಂಡ್ ಪಂಪ್ ಯಾರು ಉಪಯೋಗಿಸ್ತಾ ಇಲ್ಲ ಬಿಡಿ, ಆಳದಲ್ಲಿ ಹೋಗ್ತಾ ಇದೆ. ಈಗ 500,000 ಅಡಿ, ಅದಕ್ಕೆ ಸಿಂಗಲ್ ಫೇಸ್ ಇದು ಕನೆಕ್ಷನ್ ಕೊಟ್ಟಿದ್ದಾರೆ, ವಿದ್ಯುತ್ ಕನೆಕ್ಷನ್. ಬಟನ್ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ, ಅಷ್ಟೊಂದು ಸೌಕರ್ಯ ಒದಗಿಸಿದ್ದಾರೆ. ಈಗ ಏನಾಗಿದೆ, ಒಂದು ಯೋಜನೆ ಇರೋ ಕಡೆ MWS 2 ಕೊಟ್ಟಿದ್ದೀವಿ. ಒಂದು ನಳ ನೀರು ಯೋಜನೆ ಎಲಿಜಿಬಿಲಿಟಿನೇ ಇಲ್ಲ, ಈಗಲೂ ಚೆಕ್ ಮಾಡಿ, 1000 ಜನಸಂಖ್ಯೆ ಇಲ್ಲ. ಯಾಕಂದ್ರೆ ಜನಪ್ರತಿನಿಧಿಗಳಿಗೆ ಪ್ರೆಷರ್ ಆ ತರ ಇದೆ, ನಮ್ಗೆ ನಲ್ಲಿ ನೀರು ಕೊಡಿ,
ಅದು ಕೊಡಿ ಇದು ಕೊಡಿ ಕೇಳ್ತಾರೆ. ಅದು ಮಾಡ್ಬೇಕಾಗುತ್ತೆ. ಮುಂಬರುವ ಜನಸಂಖ್ಯೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಗಮನದಲ್ಲಿ ಇಟ್ಕೊಂಡು ಆಗ ನಾವು ಮುಂದೆನಾದ್ರೂ ಮಾಡ್ಬೇಕಲ್ಲ ಅಂತ ಅನುಮತಿ ಕೊಟ್ವಿ, ಅನುಷ್ಠಾನ ಮಾಡ್ಬಿಟ್ಟಿದೀವಿ. ಒಂದು ನಳ ನೀರು ಯೋಜನೆ ಪೈಪ್ಡ್ ವಾಟರ್ ಸಪ್ಲೈ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಇದ್ದು ಇರ್ಬೇಕಾದ ಸ್ಥಳದಲ್ಲಿ 3 ಇದೆ. ಯು ಕೌಂಟ್, ನೀವ್ ಯಾರನ್ನಾರು ಕಳಿಸಿ ಸರ್ವೆ ಮಾಡಿಸಿ 3 ನಳ ನೀರು ಯೋಜನೆಗಳಿದಾವೆ. ಒಂದು MWS ಇರೋ ಕಡೆ 2-3 ಇದಾವೆ. ಒಂದು ಬೋರ್ವೆಲ್ ಇರೋ ಕಡೆ 10 ಬೋರ್ವೆಲ್ ಇದೆ. ಅದರಿಂದ ಕುಡಿಯೋ ನೀರಿನ ಸಮಸ್ಯೆ ಬರೋ ಹಾಗೆ ಇಲ್ಲ, ಕೂಡ್ದು ಆದ್ರೂ ಬರ್ತಾ ಇದೆ ಅಂದ್ರೆ ಕಾರಣ ಒಂದು ಸಮ್ಮರ್ ಸೀಸನ್ ಅಲ್ಲಿ ಪಾತಾಳು ಕೊಟ್ಟೋಗುತ್ತೆ ನೀರು, ರೀಚಾರ್ಜ್ ಸರಿಯಾಗಿ ಆಗಲ್ಲ. ಒಂದು ಎರಡನೇದು O&M ಸಿಸ್ಟಮ್ ಸರಿ ಇಲ್ಲದೆ ಇರೋದು, ಅದನ್ನ ಸರಿಯಾಗಿ ಮಾನಿಟರಿಂಗ್ ಟೈಮ್ಲಿ ಮಾನಿಟರಿಂಗ್ ಆಗ್ತಾ ಇಲ್ಲ. ಮೂರನೇದು ನೀರಿನ ಗುಣಮಟ್ಟದ ಸಮಸ್ಯೆ. ಈ 3 ಕಾರಣಗಳಿಂದ ಈ ತರ ಆಗ್ತಾ ಇದೆ. ಇದು ಸಣ್ಣ ಪ್ರಮಾಣದ ಯೋಜನೆಗಳಿಗೆ ಸಂಬಂಧಪಟ್ಟಾಗಿ, ಇದರಲ್ಲಿ ಯಾರ್ದು ಲೋಪ ಆಗಿಲ್ಲ. ಅಧಿಕಾರಿಗಳದಾಗ್ಲಿ ಜನಪ್ರತಿನಿಧಿ, ಅವ್ರಿಗೇನು ನೀರು ಕೊಟ್ರೆ ಜನಗಳು ನಮ್ನ ಶಬಾಷ್ ಅಂತಾರೆ, ಕಂಪ್ಲೇಂಟ್ ಬರಲ್ಲ, ನಮ್ಗೆ ಅರ್ಧ ತಲೆ ಬಿಸಿ ಕಡಿಮೆ ಅಂತ ಯಾರು ಮಂತ್ರಿ ಮಂಡಲ ಇರ್ಲಿ ಎಲ್ರಿಗೂ ಹಾಗೆ ಇರೋದು. ಯಾರು ಕೊಡಬಾರದು, ಜನಗಳಿಗೆ ತೊಂದರೆ ಕೊಡ್ಬೇಕಂತ ಯಾರು ಉದ್ದೇಶನೂ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ. ಮಾಡಿದ್ದಾರೆ, ಸ್ವಲ್ಪ ವಿಳಂಬ ಆಗಿರ್ಬೋದು ಫಂಡ್ ಬರೋದ್ರಲ್ಲಿ, ಅದು ಪೇ ಆಗೋದ್ರಲ್ಲಿ ಎಲ್ಲ. ಈಗ ಸಿಸ್ಟಮೆಟೈಸ್ ಆಗಿದೆ. IMI ಎಷ್ಟು ಕೆಲಸ ಆಯ್ತು ಜಿಯೋ ಟ್ಯಾಗ್ ಮಾಡಿದ್ದಾರೆ. 100 ರೂಪಾಯಿ ಖರ್ಚಾದ್ರೆ 100 ರೂಪಾಯಿ ಕೆಲಸ ಆಗಿದ್ಯಾ ಅಂತ ಚೆಕ್ ಮಾಡೇ ಕೊಡಿ ಅಂತ. ಮಾಡೋರು ದಕ್ಷತೆಯಿಂದ ಮಾಡಬೇಕು, ಪ್ರಾಮಾಣಿಕತೆಯಿಂದ ಇರ್ಬೇಕು ಅಷ್ಟೇ. ಹಾಗೆಲ್ಲ ನಾನು ಸುಮಾರು ಜನ ಮುಖ್ಯಮಂತ್ರಿಗಳು, ಇದು ಮಂತ್ರಿಗಳು, IAS ಆಫೀಸರ್ಸ್ ಸುಮಾರು ಜನ ಇದ್ರು, ಚೀಫ್ ಇಂಜಿನಿಯರ್ಸ್ ತುಂಬಾ ಸ್ಟಾಲ್ವರ್ಡ್ಸ್, ಅವರೆಲ್ಲ ಅವ್ರ ಹೆಸರೆಲ್ಲ ತುಂಬಾ ಫೇಮಸ್. ಅವ್ರದ್ದು ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಈಗಿನವರು. ಅಂತವ್ರ ಕೆಳಗೆಲ್ಲ ಕೆಲಸ ಮಾಡಿದೀವಿ, ಸಾಕಷ್ಟು ಅನುಭವ ನೋಡಿದೀವಿ. ನನ್ನ ಅನುಭವದ ಪ್ರಕಾರ ಇದು ಮಾನಿಟರಿಂಗ್ ವ್ಯವಸ್ಥೆನಲ್ಲಿ ತೊಂದರೆ ಆಗ್ತಾ ಇದೆ. ಎರಡನೇದು ಗುಣಮಟ್ಟದ ಸಮಸ್ಯೆ. ಮೂರನೇದು ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಜನಗಳು ತುಂಬಾ ಸಮೀಪದಲ್ಲೇ ನೀರ್ ಬೇಕಂತಾರೆ. ಭಾರತ ಸರ್ಕಾರದ ಅಧಿಕಾರಿಗಳು ಅವಿನಾಶ್ ಸುಂದರಂ ಅಂತಿದ್ರು, ಅವ್ರು ಒಂದ್ಸರಿ ರಿವ್ಯೂ ಮಾಡುವಾಗ ಹಣ ಬೇಕು ಅಂತೀರಿ, ಎಷ್ಟು ಖರ್ಚು ಮಾಡಿ ನಾವು ಕೊಡ್ತೀವಿ ಅಂದ್ರೆ. ಆದ್ರೆ ಏನು ಗ್ಯಾರಂಟಿ ಇದೆ? ವಿ ಮೇ ಪಂಪ್ ಎನಿ ಅಮೌಂಟ್ ಆಫ್ ಕ್ರೋರ್ಸ್ ಆಫ್ ರುಪೀಸ್ ಮನಿ ಫಂಡ್. ಎಲ್ಲಿಂದ ನೀರ್ ತರ್ತೀರಿ? ಡೈನಮಿಕ್ ಫಿಗರ್ ಮೇಡಮ್. ನೀವಂದ್ರಿ ಸರ್ಕಾರ 2800 ಸಮಸ್ಯಾತ್ಮಕ ಇದು ಗುರುತಿಸಿದೆ ಅಂತ. ನ್ಯಾಚುರಲಿ ಸಮ್ಮರ್ ಬಂದಾಗ ಸಮಸ್ಯೆ ಬಂದೇ ಬರುತ್ತೆ. ಅದಕ್ಕೆ ಮುಂಜಾಗ್ರತೆ ತಗೊಂಡು ಈ ಸರ್ಕಾರ ಅಥವಾ ಯಾವ ಸರ್ಕಾರನೇ ಇರ್ಲಿ, ಎಲ್ಲೆಲ್ಲಿ ಸಮಸ್ಯೆ ಬರಬಹುದು ಹೇಳಿ. ಯಾಕೆಂದ್ರೆ ಕುಡಿಯೋ ನೀರೇ ತುಂಬಾ ವೈಟಲ್ ಇಶ್ಯೂ. ಜನಗಳಿಗೆ, ಜನ ಮಾತ್ರ ಅಲ್ಲ ಜಾನುವಾರುಗಳಿಗೂ ನೀರ್ ಬೇಕು. ಅದಕ್ಕೋಸ್ಕರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ 2 ಕಂಬೈನ್ಡ್ ಆಗಿ ವರ್ಕ್ ಮಾಡ್ತಾರೆ. ಏನೇನ್ ಸಮಸ್ಯೆ ಬರ್ಬೋದು, ಮೇವಿಗೆ ಏನ್ ಸಮಸ್ಯೆ ಬರ್ಬಹುದು, ನೀರಿಗೆ ಏನ್ ಸಮಸ್ಯೆ ಬರ್ಬಹುದು, ಯಾವ ರೀತಿ ಅದನ್ನ ನಾವು ಮಿಟಿಗೇಟ್ ಮಾಡಬಹುದು ಅಂತ ತಗೋತಾರೆ. ಯಾವ ರೀತಿ ತಗೋತಾರೆ? ಅದು ಯಾಕೆ 2800 ಏನೋ ಫಿಗರ್ ಹೇಳಿದ್ರಿ ನೀವು. ಇನ್ಫ್ಯಾಕ್ಟ್ ಐ ಶುಡ್ ಕೋಟ್ ಹಿಯರ್, ನಮ್ಮ ರಾಜ್ಯ ಅಂದ್ರೆ ನಾವೇ ಅಂತಲ್ಲ, ಎಲ್ಲಾರು ಕಾಂಟ್ರಿಬ್ಯೂಷನ್. ಪಂಚಾಯತ್ ರಾಜ್ ಸಂಸ್ಥೆನಲ್ಲಿ ವಿ ಆರ್ ಪಯನೀರ್ಸ್ ಇನ್ ದಿ ಪಂಚಾಯತ್ ರಾಜ್ ಸಿಸ್ಟಮ್. ಇಡೀ ಎಂಟೈರ್ ಇಂಡಿಯಾನಲ್ಲಿ ಈಗಲೂ ಪ್ರೈಸ್ ಬರ್ತಾ ಇದೆ ಕಂಪ್ಯೂಟರೈಸ್ಡ್ ಅಲ್ಲಿ ಮತ್ತೆ ಸಾಧನೆಯಲ್ಲಿ. ನಮಗೆ 2010-11ರಿಂದ 15 ಅಲ್ಲಿವರೆಗೆ ನಾನು ಅಲ್ಲಿ ನೋಡ್ತಾ ಇದ್ದೆ ವಾಟ್ಸಪ್ 536 ಕೋಟಿ ಅಥವಾ 550 ಕೋಟಿ ಇಫ್ ಐ ಆಮ್ ರೈಟ್. ವಿ ರಿಸೀವ್ಡ್ ಇನ್ಸೆಂಟಿವ್ ಬೋನಸ್ ಇನ್ ಅಡಿಷನ್ ಟು ಅಡಿಷನಲ್ ಗ್ರಾಂಟ್ಸ್. ಯಾಕಂದ್ರೆ ಅಷ್ಟು ಕಾರ್ಯಕ್ಷಮತೆ ಇತ್ತು, ಚೆನ್ನಾಗಿ ಕೆಲಸ ಮಾಡಿದಿರಿ ಅಂತ. ವಿ ವರ್ ಫಸ್ಟ್ ಇನ್ ದಿ ಕಂಟ್ರಿ. 1 ಸತಿ 2 ಸತಿ ಮಾತ್ರ ಸೆಕೆಂಡ್ ಇನ್ ದಿ ಕಂಟ್ರಿ. ಎಲ್ಲಾ ರಾಜ್ಯಗಳಿಗೂ ನಾವೇ ಮುಂಚೂಣಿನಲ್ಲಿದ್ದೀವಿ. ಈಗಲೂ ಅದು ಎಷ್ಟೆಷ್ಟು ಯೋಜನೆಗಳು ಬಂದು, NRWS, MNP, ಅದೇನೇನೋ ಬಂತು, ಡ್ಯಾನಿಡಾ ಸ್ಕೀಮ್ ಬಂತು, ಅದು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಬಂತು, ನೆದರ್ಲ್ಯಾಂಡ್ಸ್ ಬಂತು, ಏನೇನೋ ಮಾಡಿದ್ರು. ಅದೆಲ್ಲ ನೀವು ಏನಾದ್ರು ಸಂಶಯ ಇದ್ರೆ ಕೇಳಿ, ನನಗೆ ಏನ್ ಗೊತ್ತಿದೆ ಅದು ಹೇಳ್ತೀನಿ. ನೀವ್ ಹೇಳ್ತಾ ಇದ್ರಿ ಒಂದು ಮನೆಗೆ ನಾವು ಇಂತಿಷ್ಟು 1000 ಜನ ಇದ್ರೆ ಈ ರೀತಿ ಯೋಜನೆ ತರ್ತಾರೆ, ಒಂದು ಕೊಳಾಯನ್ನ ಅಳವಡಿಸ್ತಾರೆ ಅಂತ ಹೇಳಿ. ಒಂದು ಕೊಳಾಯಿ ಅಳವಡಿಸಿರುವಾಗ ಅಲ್ಲೇನೋ ಒಂದು ಸಮಸ್ಯೆ ಬಂದಿರುತ್ತೆ ಅಂದ್ರೆ ಮತ್ತೆ ಇನ್ನೊಂದು ಕೊಳಾಯನ್ನ ಅಳವಡಿಸೋದಕ್ಕೆ ಸಾಧ್ಯ ಇರಲ್ಲ. ಈಗ ಅಂತರ್ಜಲ ಬತ್ ಹೋಗ್ತಾ ಇದೆ ಅಂತನ್ನುವಾಗ ಮತ್ತೊಂದು ಕೊಳಾಯನ್ನ ಅಳವಡಿಸಿ ಅಲ್ಲಿಂದ ನೀರನ್ನ ತರಬೇಕು ಅನ್ನುವಂತ ಯಾವುದೇ ರೀತಿಯಾದಂತ ಪ್ಲಾನ್ಗಳು ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಎಲ್ಲೋ ಒಂದ್ ಕಡೆ ಮಾನಿಟರಿಂಗ್ ಸಿಸ್ಟಮ್ ಅನ್ನೋದಕ್ಕಿಂತ ಇದನ್ನ ಎಕ್ಸಿಕ್ಯೂಟ್ ಮಾಡುವ ಲೆವೆಲ್ ಅಲ್ಲಿ ಎಲ್ಲಾದ್ರೂ ಫೇಲ್ಯೂರ್ ಆಗ್ತಾ ಇದೆ. ಆಗುತ್ತದು. ಇದು ನೀರು ಫಾರ್ ಎಕ್ಸಾಂಪಲ್, ಇದು ನಾನು ಹೇಳಿದ್ದು ಸಣ್ಣ ಯೋಜನೆಗಳು. ಇದು ನೀರೇ ಇಲ್ಲದೆ ನೀವು ಬೋರ್ವೆಲ್ ಬತ್ತೋದಾಗ ಯಾರು ಏನು ಮಾಡೋಕ್ ಆಗಲ್ಲ ಮೇಡಮ್. ಆಗ ಸರ್ಕಾರ ತಂದಿರುವಂತ ಕೆಲವೊಂದು, ಸರ್ಕಾರ ಅದಕ್ಕೆ ಇದು ಕಂಟಿಂಜೆಂಟ್ ಆಕ್ಷನ್ ಪ್ಲಾನ್ ಮಾಡಿರೋದು. 2800 ತಾವು ಹೇಳಿದ್ರಲ್ಲ, ಈಗ ನಗರದಲ್ಲೂ ಬರುತ್ತೆ, ಅಲ್ಲೂ ಬರುತ್ತೆ. ಏನ್ ಮಾಡ್ತಾರೆ ಈ ಸನ್ನಿವೇಶದಲ್ಲಿ? ಅವರು ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರೆ ಯೂಶುವಲಿ.
ಅದು ತುಂಬಾ ಕಂಪ್ಲೇಂಟ್ಸ್ ಬರುತ್ತೆ. ಈಗ ಅದನ್ನ ಸಿಸ್ಟಮಟೈಸ್ ಮಾಡಿದ್ದಾರೆ ಅಂತ ಕೇಳಿದೆ. ನಾನು ಅಲ್ಲಿ ಬೀದರಲ್ಲೂ ಕೆಲಸ ಮಾಡಿದ್ದೆ. ಆಗ ಅಲ್ಲೆಲ್ಲ ನಾವಿದ್ದಾಗ ಎಫಿಷಿಯಂಟ್ ಆಗಿ ಮಾಡಿದ್ವಿ. ಏನು ಜಿಯೋ ಟ್ಯಾಗ್ ಮಾಡಿದ್ವಿ, ಎಷ್ಟು ಟ್ರಿಪ್ ಬಂದ್ರು ಏನಾದ್ರು. ಕೆಲವರು ಸರ್ಕಾರದ ಹಣ, ಅದು ಕೆಲವರು ಲೋಕಲ್ ಗೊತ್ತಿಲ್ದೇನೋ ಶಾಸಕರ ಹೆಸರು ಹಾಕೊಂಡು ನಾವು ಸರಬರಾಜು ಮಾಡಿದ್ವಿ ಅಂತೆಲ್ಲ ಮಾಡ್ಬಿಡ್ತಾ ಇದ್ರು. ಅದೆಲ್ಲ ಬಿಲ್ ಕಟ್ ಮಾಡಿ ಸರ್ಕಾರದಿಂದನೇ ಸಪ್ಲೈ ಮಾಡ್ತಾ ಇದ್ವಿ. ಯಾರು ಹಂಗ್ ಮಾಡ್ಬಾರ್ದು. ಸರ್ಕಾರಕ್ಕೆ ಏನು ಕೊರತೆ ಇಲ್ಲ. ಅದರಿಂದ ಸರ್ಕಾರನೇ ಎಲ್ಲ ಹಳ್ಳಿಗಳು ಎಲ್ಲಿ ಸಮಸ್ಯೆ ಇದೆ ಕೊಡ್ತೀವಿ. ಏನಾಗುತ್ತೆ, ಬೋರ್ವೆಲ್ ಅಲ್ಲಿ ಎಷ್ಟು ಗ್ಯಾಲನ್ ವಾಟರ್ ಬರ್ತದೆ ನೀರು ಪಂಪಿಂಗು ಅಂತ ನೋಡಿದೆ. ರೂರಲ್ ಏರಿಯಾದಲ್ಲಿ ತಮಗೆ ಗೊತ್ತಿದೆ, ಎಕ್ಸ್ಪ್ರೆಸ್ ಫೀಡರ್ ಲೈನ್ ಇದ್ರೆ ಮಾತ್ರ 8 ಅವರ್ಸ್ ಸಿಗುತ್ತದೆ. ಅದರ್ವೈಸ್ 6 ಅವರ್ಸ್ ಕೊಡ್ತೀವಿ ಅಂತಾರೆ, ಕೊಡಲ್ಲ. 3 ಅವರ್ಸ್ 3 ಫೇಸ್ ಬರೋದು. ಆ ನೀರು ಪಂಪ್ ಆಗದೆ ಇರೋದ್ರಿಂದ, ಇವನ್ ಪಂಪ್ ಮಾಡ್ತೀನಿ ಅಂದ್ರೂ ಜಲಮೂಲನೇ ಇರಲ್ಲ, ಅಲ್ಲಿ ನೀರ್ ಇರಲ್ಲ. ಅದು ಗೊತ್ತೋಗಿರುತ್ತೆ. 2 ಇಂಚ್ 3 ಇಂಚ್ ಬಂದಿರುತ್ತೆ. ಸಮರ್ ಬಂದಾಗ ಕಡಿಮೆ ಆಗುತ್ತೆ, ಅದು ನೀವು ಸುಟ್ಟೋಗ್ಬಿಡುತ್ತೆ ಮೋಟ್ರು. ಆಗ ಅವರು ನೀರ್ ಬಂದ್ರು ಸ್ವಲ್ಪ ನೀರ್ ಬರ್ತದೆ. ಈ ಅಪ್ಪಲ್ಲಿರೋ ಇದು ಜಾಗಕ್ಕೆಲ್ಲ ಅದು ನೀರು ಹೋಗಲ್ಲ. ಅಲ್ಲಿ ನೀವು ಇನ್ನು ನಳ ಹಾಕೊಂಡಿದ್ರೆ ಅದೆಲ್ಲ ವೇಸ್ಟ್, ಇಟ್ ವಿಲ್ ಗೋ ಇನ್ ವೈನ್. ಈಗ ಜಲ್ ಜೀವನ್ ಮಿಷನ್ ಅಂತ ತಂದಿದ್ದಾರೆ. ಇದು ಸದುದ್ದೇಶ ಭಾರತ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರನು ಚೆನ್ನಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅದಕ್ಕೆ ಫಂಡಿಂಗ್ ಬೇಕು. ಫಂಡಿಂಗ್ ಜೊತೆಗೆ ಜಲಮೂಲ ಇಂಪಾರ್ಟೆಂಟ್. ಜಲಮೂಲನೇ ಇಲ್ಲದೆ ನೀವು ಸುಮ್ನೆ ಪೈಪ್ಗಳು ಹಾಕೊಂಡು ಮೋಟರ್ಗಳು ಹಾಕೊಂಡು ಹೋದ್ರೆ ಇಟ್ ಬಿಕಮ್ಸ್ ಕಾಂಟ್ರಾಕ್ಟ್ ಓರಿಯೆಂಟೆಡ್ ಸ್ಕೀಮ್ ಅಷ್ಟೇ. ಆ ಕಾಂಟ್ರಾಕ್ಟರ್ಗೂ ಬಿಲ್ ಪಾಸ್ ಆಗಲ್ಲ, ಜನಗಳಿಗೂ ನೀರ್ ಬರಲ್ಲ. ಈಗ ನೀವು ಹೇಳ್ತಾ ಇದ್ರಿ ಅಂತರ್ಜಲನೆ ಬತ್ ಹೋದಾಗ ನಾವು ಈಗ ಜಲ್ ಜೀವನ್ ಮಿಷನ್ ತಂದ್ರು, ಮನೆಗೆ ಕೊಳ ಇರ್ಬೋದು ಅಥವಾ ಈ ರೀತಿಯಾದಂತಹ ಯೋಜನೆಗಳು ತಂದಾಗ ಅದು ವೇಸ್ಟ್ ಆಗುತ್ತೆ. 100% ವೇಸ್ಟ್ ಆಗಿ ಇವತ್ತಿಲ್ಲ ಅಂದ್ರೆ ನಾಳೆನಾದ್ರು ವೇಸ್ಟ್ ಆಗ್ತದೆ. ಕೆಲವೊಂದು ಸರ್ಕಾರ ಇದಕ್ಕೆ ಅಂತಲೇ ಹೇಳಿ ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುತ್ತೆ. ಶಾಶ್ವತ ಕುಡಿಯುವ ನೀರಿನ ಯೋಜನೆ, ಈ ರೀತಿ ಒಂದಷ್ಟು ದೊಡ್ಡ ಪ್ರಾಜೆಕ್ಟ್ಸ್ ಗಳನ್ನ ತರ್ತಾರೆ, ಅದಕ್ಕೆ ಒಂದಷ್ಟು ಫಂಡ್ ಗಳನ್ನ ಹಾಕ್ತಾರೆ. ಸೊ ಒಂದು ವರ್ಷಗಳ ಕಾಲ ಅದು ಯೋಜನೆ ನಡೆಯುತ್ತೆ, 2 ವರ್ಷಗಳ ಕಾಲ ಅದು ಯೋಜನೆ ನಡೆಯೋದಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ನಾನು ಅದನ್ನೇ ಹೇಳಕ್ ಬಂದೆ, ಎಕ್ಸಿಕ್ಯೂಷನ್ ಅಲ್ಲಿ ಇವರು ಪ್ರಾಬ್ಲಮ್ಗಳು ಮಾಡ್ಕೊಂತ ಹೋದಾಗ ಯಾವ್ದಾದ್ರು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಲಾಜಿಕ್ ಎಂಡ್ ಇರಬೇಕು ಅಂತ. ಆ ಲಾಜಿಕ್ ಎಂಡ್ ಬರ್ತಾ ಇಲ್ಲ. ಇದು ಲಾಜಿಕಲ್ ಇಟ್ ಈಸ್ ಫೀಸಿಬಲ್ ಅಂತ ಅಂದೇನೆ ಈ ಯೋಜನೆ ಬರೋದು. ಈಗ ನಾನು ಹೇಳಿದ್ದೆಲ್ಲ ಸಣ್ಣ ಪುಟ್ಟ ಯೋಜನೆಗಳಿಗೆ ಅದು ಮುಗೀತು. ಈ ಕಂಟಿಂಜೆಂಟ್ ಮೆಜರ್ಸ್ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ತಗೋತೀವಿ, ಎಮರ್ಜೆನ್ಸಿ ಟು ಮಿಟಿಗೇಟ್ ಶಾರ್ಟ್ ಟರ್ಮ್ ಮೆಜರ್ಸ್ ಅಂತ. ಅದಲ್ಲದೆ ನಾವೇನ್ ಮಾಡ್ತಾ ಇದ್ವಿ, ನಾವೆಲ್ಲ ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಈಗಲೂ ಈ ಸರ್ಕಾರದಲ್ಲೂ ಮಾಡ್ತಾ ಇರಬಹುದು. ಇನ್ನೊಂದು ಏನ್ ಮಾಡ್ತಾರೆ, ರೆಕ್ವಿಸಿಷನಿಂಗ್ ಆಫ್ ದಿ ಪ್ರೈವೇಟ್ ಬೋರ್ವೆಲ್ಸ್ ಅಂತ. ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಪ್ರೈವೇಟ್ ಬೋರ್ವೆಲ್ ಇರುತ್ತೆ, ಅಗ್ರಿಕಲ್ಚರ್ ಪರ್ಪಸ್ ಹಾರ್ಟಿಕಲ್ಚರ್ ಉಪಯೋಗಿಸ್ತಾ ಇರ್ತಾರೆ. 1 ಎಕರೆ ಶುಗರ್ ಕೇನ್ ಅವನು ಬೆಳೆಯೋದಿಕ್ಕೆ ಉಪಯೋಗಿಸೋ ನೀರು 1,000 ಜನಕ್ಕೆ ಕಂಪ್ಲೀಟ್ ಅವ್ರಿಗೆ ನೀರು ಕೊಡ್ಬಹುದು. ನಾವು 130 LPCD ನಲ್ಲಿ ಕೊಡ್ಬಹುದು. ಅಷ್ಟೊಂದು ನೀರು ಶುಗರ್ ಕೇನ್ ಗೊತ್ತಾಗುತ್ತೆ, ಇವನ್ ಪ್ಯಾಡಿಗೂ ಹೋಗುತ್ತದೆ. ಒಬ್ರು ಆ ಊರಿನಲ್ಲಿ 1 ಎಕರೆ ಬೆಳೆಯೋದನ್ನ ನಿಲ್ಲಿಸಿದ್ರೆ ಆ ಹಳ್ಳಿನಲ್ಲಿರೋ 1,000 ಜನಕ್ಕೆ ಕಂಟಿನ್ಯೂಸ್ ಆಗಿ ವಾಟರ್ ಕೊಡ್ಬಹುದು. ಅಷ್ಟೊಂದು ವಾಟರ್ ಅದು ಕನ್ಸಂಪ್ಷನ್ ಆಗ್ತಾ ಇದೆ. ಇದೆಲ್ಲ ನಾವು ಅವೇರ್ನೆಸ್ ಕೊಟ್ಟಿದೀವಿ, ಆಯ್ತಾ. ಇದಕ್ಕೋಸ್ಕರನೇ ಸರ್ಫೇಸ್ ಬೇಸ್ಡ್ ಸೋರ್ಸ್ ಸ್ಕೀಮ್ಗಳನ್ನ ತರ್ತಾ ಇರೋದು ಸರ್ಕಾರ. ಜಲ್ ಜೀವನ್ ಮಿಷನ್ ಅಲ್ಲಿ ಅಥವಾ ARWSP ಇತ್ತು, NRDW ಇತ್ತು, ಆಮೇಲೆ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್. ಹೆಸರು ಮಾತ್ರ ಚೇಂಜ್, ಓಲ್ಡ್ ವೈನ್ ಇನ್ ದಿ ನ್ಯೂ ಬಾಟಲ್ ಅಂತ. ಅದೇ ಸ್ಕೀಮು ಹೊಸದಾಗೆ ಏನೋ ಆವಿಷ್ಕಾರಗಳು ಮಾಡ್ತಾ ಇದ್ವಿ, ವಿನೂತನವಾಗಿ ಇಂಪ್ರೂವ್ಡ್ ವರ್ಷನ್ ಅಲ್ಲಿ ಯೋಜನೆ ಕೊಡ್ತಾ ಇದ್ವಿ ಅಂತ. ನ್ಯಾಚುರಲಿ ಅದು ಬುದ್ಧಿಜೀವಿಗಳು ಬರ್ತಾ ಇರ್ತಾರೆ. ರಾಜಕೀಯದವ್ರು ನಾವು ಒಂದು ಹೊಸ ಯೋಜನೆ ತಂದಿದ್ದೀವಿ, ಜನಗಳಿಗೆ ಮುಟ್ಟಿಸ್ಬೇಕು, ಸದುದ್ದೇಶನೆ ಕೊಡ್ಬೇಕು ಅಂತ. ಅದರಲ್ಲಿ ಯೋಜನೆ ಕೊಡೋರು, ಟೆಂಡರ್ ಮಾಡೋರು, ಎಕ್ಸಿಕ್ಯೂಟ್ ಮಾಡೋರು, ಅವರು ಸ್ವಲ್ಪ ದುರ್ಬುದ್ಧಿಯಿಂದ ವ್ಯತ್ಯಯ ಮಾಡಿ ಸರಿಯಾಗಿ ಬುದ್ಧಿ ಓಡಿಸಿ ಆ ಯೋಜನೆಗಳನ್ನ ಅನುಷ್ಠಾನ ಮಾಡದೆ ಅದರಲ್ಲೂ ಒಂದು 10 ಕೋಟಿಗೆ ಆಗೋದನ್ನ 15 ಕೋಟಿಗೆ ಮಾಡ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಕೊಂಡು ಆಮೇಲೆ EIR ವರ್ಕ್ ಸ್ಲಿಪ್ಸ್. ಈ ಯೋಜನೆ 15 ಕೋಟಿಗೆ ಆಗಿರುತ್ತೆ, ಅದು ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ 15 ಕೋಟಿಗೆ ಬರ್ಬೇಕು. ಅದ್ರ ಮೇಲ್ ಬಂದ್ಬಿಟ್ರೆ ಅದನ್ನ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಬಿಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆಲ್ಲ ಸ್ಟೇಟ್ ಲೆವೆಲ್ ಎಂಪವರ್ ಕಮಿಟಿ ಅದು ಏನೇನೋ ಇದೆ. ಆಮೇಲೆ ಎಕ್ಸ್ಪೆಂಡಿಚರ್ ರಿವ್ಯೂ ಕಮಿಟಿ ಇದೆ. ಎಕ್ಸ್ಟ್ರಾ ಆಗ್ಬಿಟ್ರೆ ಇವ್ರಿಗೆ ಅಧಿಕಾರ ಇಲ್ಲ. 15% ವರೆಗೇನೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ನಾನ್ ತಿಳಿದಿರೋ ಹಾಗೆ PWD ಅಕೌಂಟ್ಸ್ ಕೋಡ್ ಅಲ್ಲಿ ಇರೋದು. ಅದನ್ನು ಪದೇ ರಿವಿಷನ್ ಆಗ್ತಾ ಇರುತ್ತೆ. 5%, 10%, 15% ಮೇಲೆ ಬಂದ್ಬಿಟ್ರೆ ಅಪ್ರೂವ್ಡ್ ಎಸ್ಟಿಮೇಟ್ ಮೇಲೆ ಇಟ್ ಶುಡ್ ಗೋ ಬಿಫೋರ್ ದಿ ಕ್ಯಾಬಿನೆಟ್ ಆರ್ ಎಕ್ಸ್ಪೆಂಡಿಚರ್ ರಿವ್ಯೂ ಕಮಿಟಿ ಅಂತ ಇರ್ತದೆ. ಟು ಎನ್ಶೂರ್ ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್, ಆರ್ಥಿಕ ಶಿಸ್ತು. ಯಾಕಂದ್ರೆ ಅವ್ರು ಇಷ್ಟ ಬಂದಷ್ಟಕ್ಕೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಅಂದ್ರೆ ಇಷ್ಟೆಲ್ಲ ಬಂದೋಬಸ್ತ್ ಮಾಡಿದೆ ಸರ್ಕಾರ, ಇಷ್ಟೆಲ್ಲ ಮಾಡಿಕೊಟ್ಟ ನೀವು ಟೆಂಡರ್ ಯಾರು ಹಾಕಲ್ಲ. ತಮಾಷೆ ಅಂದ್ರೆ ನೀವು 15 ಕೋಟಿ ಕರಿತೀರಿ, ಒಬ್ರು ಟೆಂಡರ್ ಹಾಕಲ್ಲ. ಯಾಕಂದ್ರೆ ಹಾಕೋರೆಲ್ಲ ಗೊತ್ತಿರೋರೆ, ಯಾರ್ಯಾರು ಹಾಕ್ಬೇಕು ಅದರಲ್ಲೇ ಅನುಭವ ಗಳಿಸಿರ್ತಾರೆ. ಬೇರೆಯವ್ರು ಹಾಕೋಕ್ ಬಿಡಲ್ಲ. ಇದಕ್ಕೆ KTPP ಬಂದಿರಬಹುದು,
KTPP ಬಂದಿದೆ ಅಂದ್ರೆ ಏನು, ಹಿಂದೆ ಗೋರೆ ಸಾಹೇಬ್ರು ಅಂತಿದ್ರು, ಅವರು ಒಂದು ಕ್ವಶನ್ ಕೇಳಿದ್ರು ನಮ್ಮ ಸೀನಿಯರ್ ಆಫೀಸರ್ಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ. ಟ್ರಾನ್ಸ್ಪರೆನ್ಸಿ ತಂದಿದ್ದೀವಿ, ಯಾರು ಬೇಕಾದ್ರೂ ಮನೇಲಿ ಕೂತ್ಕೊಂಡೆ ಟೆಂಡರ್ ಹಾಕ್ಬಹುದು, ಇದೆಲ್ಲ ಒಳ್ಳೇದೇ ತಂದಿರೋದು, ಇಂಟ್ರೊಡ್ಯೂಸ್ ಮಾಡೋದು, ಇಟ್ಸ್ ವೆರಿ ಗುಡ್ ಸಿಸ್ಟಮ್, ಐ ವಿಲ್ ಅಪ್ರಿಶಿಯೇಟ್ ಅಂದ್ರು. ಆದ್ರೆ ಯಾರಿಗೆ ಹಳ್ಳಿನಲ್ಲಿ ಹೋಗಿ ಅವನು ಕೆಲಸನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ದಮ್ಮಿಲ್ವೋ ಅವನಿಗೆ ಟೆಂಡರ್ ಸಿಕ್ಕಿ ಏನ್ ಪ್ರಯೋಜನ ಅಂತ ಕೇಳಿದ್ರು ಅವರು. ಹೈಲಿ ರಿಲೆವೆಂಟ್ ಕ್ವಶನ್, ಅಬ್ಸರ್ವೇಷನ್ ಆಫ್ ದಟ್ ಪೀರಿಯಡ್ ಆಫ್ 2006-07 ಅಂಡ್ ದಿಸ್ ಟೈಮ್ ಆಲ್ಸೋ. ಅವನಿಗೆ ಟೆಂಡರ್ ಅಪ್ಲಿಕೇಶನ್ ತಂದು ನೇರವಾಗಿ ಮುದ್ದಾಮು ಆ ಚೀಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಚೇರಿ ಕೊಡಕ್ ಅವ್ನು ದಮ್ಮಿಲ್ಲ ಅಂದ್ಮೇಲೆ ಅವನು ಕೆಲಸ ಹೆಂಗ್ ಮಾಡ್ತಾನೆ, ಫೀಲ್ಡ್ ಅಲ್ಲಿ ಮೆಟೀರಿಯಲ್ ಹೆಂಗ್ ಹಾಕ್ತಾನೆ, ನಾಳೆ ಹೋದ್ರು ಇರಲ್ಲ, ಜನ ಕೋಆಪರೇಷನ್ ಕೊಡಲ್ಲ, ಏನ್ ಮಾಡ್ತೀರಿ? ದಟ್ ಆಲ್ಸೋ ಯು ಶುಡ್ ಥಿಂಕ್ ಆಫ್ ಇಟ್. ಅದರ್ವೈಸ್ ಅವನ್ ಏನ್ ಮಾಡ್ತಾನೆ, ಅಲ್ಟಿಮೇಟ್ಲಿ ಟೆಂಡರ್ ಗ್ರಾಂಟ್ ಆಗ್ತದೆ, ಅವ್ನ್ ತೆಗೆದು ಅಲ್ಲೇ ಇರೋರ್ಗೆ ಅಥವಾ ಲೋಕಲ್ ಯಾರು ಲೀಡರ್ಸ್ ಹೇಳ್ದವ್ರಿಗೋ ಯಾರಿಗೋ ಅವ್ನ್ ಟೆಂಡರ್ ನ ಸಬ್ಲೆಟ್ ಮಾಡ್ತಾನೆ. ಮಾಡಬಾರ್ದು ಅಂತ ಇರ್ತದೆ, ಅವ್ರ ಕೈಲಿ ಮಾಡಿಸ್ಕೊತಾನೆ ಅಷ್ಟೇ. ಅವ್ನು ಏನು ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ಒಳ್ಳೆ ಉದ್ದೇಶದಿಂದ ಬಂದ್ರು ಕೆಲವರು ಸಕ್ಸಸ್ ಆಗ್ಬಹುದು, ಕೆಲವರು ಆಗಕ್ಕಾಗಲ್ಲ. ಆಗ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತದೆ. ಆಮೇಲೆ ಈ 15 ಕೋಟಿಗೆ ಆಗ್ಬೇಕು ಅಂತ ಏನು ಒಂದು ಯೋಜನೆ ಕೊಟ್ಟಿದ್ರು, ಅದರಲ್ಲಿ EIRL ಮಾಡ್ಕೊಂಡ್ಬಿಡ್ತಾರೆ. ಅದು ಆಕ್ಚುಲಿ 15 ಕೋಟಿಗೆ ಆಗಲ್ಲ, ಅದನ್ನ 12 ಕೋಟಿಗೂ ಆಗ್ತಾರೆ ಕೆಲವರು. ಅವನಿಗೂ ಸಿಗ್ಬಾರ್ದು, ಅವ್ನ್ ಬಂದ್ ಕೆಲಸನೂ ಮಾಡಲ್ಲ. ಬ್ಲಾಕ್ ಲಿಸ್ಟ್ ಮಾಡಿದ್ರೆ A ಕಂಪ್ನಿನ ಅವ್ನ್ B ಕಂಪ್ನಿ Z ಕಂಪ್ನಿ ಓಪನ್ ಮಾಡ್ಕೊತಾನೆ. ಇಫ್ ಯು ಬ್ಲಾಕ್ ಲಿಸ್ಟ್, ಇಟ್ ಇಸ್ ಎ ನೆವರ್ ಎಂಡಿಂಗ್ ಈ ಸಿಸ್ಟಮ್. ಅದು ಒಂಥರ ಪಾಂಡ್ರಾಕ್ಸ್ ಬಾಕ್ಸ್ ಇದ್ದಂಗ. ಅವರೆಲ್ಲ ಪರಿಣಿತ ಆಗ್ಬಿಟ್ಟಿದ್ದಾರೆ. ಐ ಹ್ಯಾವ್ ಸೀನ್ ಆಲ್ ದಟ್ ಮ್ಯಾಂಬು ಜಂಬೂಸ್ ಎಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಅವೆಲ್ಲ. ಆಗ ಏನಾದ್ರು ನಾವು ಜಾಸ್ತಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಪ್ರೆಷರ್ಸ್ ಇರ್ತದೆ, ಅಧಿಕಾರಿಗಳ ಮೇಲೂ ಪ್ರೆಷರ್ ಇರುತ್ತೆ, ಜನಗಳು ಅಲ್ಲಿ ನೀರ್ ಬೇಕಂತಾರೆ ಅವ್ರಿಗಷ್ಟೇ, ಬೇರೆ ಏನಕ್ಕೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಯಾರು ಜನಪ್ರತಿನಿಧಿಗಳು ಸದ್ಯ ಊರಿಗೆ ಒಳ್ಳೇದಾದ್ರೂ ಸಾಕು, ನಮ್ಗೆ ಒಳ್ಳೆ ಹೆಸರು ಬಂದ್ರು ಸಾಕು ಅಂತ ಇರ್ತದೆ. ಬೇರೆ ಕೆಲವರು ಇನ್ ಬೇರೆ ಬೇರೆ ಇಂಟೆನ್ಷನ್ ಇರ್ಬಹುದು, ನಿಮಗ್ ಗೊತ್ತಿದೆ ಅವೆಲ್ಲ. ಎವ್ರಿ ಒನ್ ಕಮ್ಸ್ ಫಾರ್ ನೇಮ್, ಫೇಮ್ ಅಂಡ್ ಗೇಮ್. ಅವನು ಸನ್ಯಾಸಿ ಆದ್ರೂ ಅಷ್ಟೇ, ಅಧಿಕಾರಿ ಆದ್ರೂ ಅಷ್ಟೇ, ಜನಪ್ರತಿನಿಧಿ ಆದ್ರೂ ಅಷ್ಟೇ. ಯಾರು ನಾನು ಹಂಗಿಲ್ಲ ಅಂದ್ರೆ ಎಲ್ಲಾರು ಮನುಷ್ಯರೇ, ಎಲ್ರಿಗೂ ಅವ್ರವ್ರದೇ ಆಕಾಂಕ್ಷೆಗಳು ಅಭಿಲಾಷೆಗಳು ಇರ್ತದೆ. ಈಗೇನಾಯ್ತು, AR ವರ್ಕ್ ಸ್ಲಿಪ್ ಅಲ್ಲಿ 10%, 15% ಮಾಡಿ 15 ಕೋಟಿ ಇದ್ದದ್ದು 18 ಕೋಟಿ ಆಗ್ಬಿಡುತ್ತೆ. ಇವರು ಅಲ್ಲಿ ಆದ್ರೂ ಕೆಲಸ ಸರಿ ಹೋಗಲ್ಲ. ಕೊನೆಗೆ ಅದಕ್ಕಿಂತ ಜಾಸ್ತಿ ಆಗಿರೋದು ನೋಡಿದೀನಿ. 3 ಸರಿ ಟೆಂಡರ್ ಕರೆದ್ರು ಯಾರು ಟೆಂಡರೇ ಹಾಕಲ್ಲ. ಇಲ್ಲಿ ಸದನದಲ್ಲಿ ಪ್ರಶ್ನೆಗಳು ಬರುತ್ತೆ, ನಿಮ್ಗೆ ಸರ್ಕಾರಕ್ಕೆ ಜ್ಞಾನ ಇಲ್ವಾ, ಗಂಭೀರತೆ ಇಲ್ವಾ, ಜವಾಬ್ದಾರಿ ಇಲ್ವಾ, ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ, ಯಾಕ್ರಿ ಬಂದಿದ್ದೀರಿ ರಾಜಕೀಯಕ್ಕೆ ಅಂತ ಮಂತ್ರಿಗಳಿಗೂ ಕೇಳ್ತಾರೆ, ಅಧಿಕಾರಿಗಳಿಗೂ ಬೈತಾರೆ ಕೆಟ್ಟ ಕೆಟ್ಟ ಭಾಷೆನಲ್ಲಿ. ನೀವು ಇಂಪ್ಲಿಮೆಂಟ್ ಮಾಡಿ ಅಂತ. ಯಾರು ಟೆಂಡರ್ ಹಾಕೊಳ್ಳಲ್ಲ, ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀರಿ? ಅಂದ್ರೆ ಮೇಜರ್ ಕಾರಣ ಇರೋದು ಟೆಂಡರ್ ಹಾಕದೇ ಇರೋದಕ್ಕೆ. ಅದಕ್ಕೆ ಬೇರೆ ಕಾಂಟೆಕ್ಸ್ಟ್ ಇದೆ, ಯಾಕೆ ಹಾಕಲ್ಲ ಅಂತ. ಇವರೇ ಹೇಳ್ಕೊಟ್ಟಿರ್ಬಹುದು, ಅವರೇ ಹಾಕದೇ ಇರ್ಬಹುದು, ಲಾಭದ ದೃಷ್ಟಿ, ಎಲ್ಲರೂ ಲಾಭಕ್ಕೋಸ್ಕರನೇ ಬರೋದು. ಆಮೇಲೆ ಅನುಭವ ಇರಲ್ಲ, ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲ್ಲ, ಕೋಆಪರೇಷನ್ ಇರಲ್ಲ ಅವ್ರಿಗೆ, ಇದೆಲ್ಲ ಸಮಸ್ಯೆ. ಆಮೇಲೆ ಆ ಟೆಂಡರ್ ಅಪ್ರೂವ್ ಆಗೋಗ್ಬಿಟ್ರೆ ಅವನು ಟೆಕ್ನಿಕಲ್ ಸ್ಯಾಂಕ್ಷನ್, ನೋಟಿಫಿಕೇಶನ್ ಇದೆಲ್ಲ ಮಾಡಿ ಅವನಿಗೆ ರಿಲೀಸ್ ಆಗ್ಬೇಕು, ಎಲ್ಲ ಸಮಸ್ಯೆಗಳಿದೆ. ಒಂದು ಅಪ್ರೂವ್ ಆಗ್ಬೇಕಂತಂದ್ರೆ ಮೇಜರ್ ಸ್ಕೀಮ್ಸ್, MES ಸ್ಕೀಮ್ಸ್ ಐ ಆಮ್ ಟಾಕಿಂಗ್, 10 ಹಳ್ಳಿ, 100 ಹಳ್ಳಿ, ತಾಲೂಕು, ರೀಜನಲ್ ಲೆವೆಲ್, ಒಂದು ಡಿಸ್ಟ್ರಿಕ್ಟ್ ಯೋಜನೆಗಳನ್ನ ಮಾಡಿಸಿದ್ದಾರೆ. ಗೊತ್ತಾಯ್ತಾ? ಅದು ಎಲ್ಲ ಸಚಿವರುಗಳು ನಾವಿದ್ದಾಗ ಮಾಡಿಸಿದ್ರೆ ಪರ್ಮನೆಂಟ್ ಶಾಶ್ವತ ಪರಿಹಾರ ಆಗ್ತದೆ, ಕ್ವಾಲಿಟಿಗೂ ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತೆ ಈ ಪದೇ ಪದೇ ಬೋರ್ವೆಲ್ ಮೇಲೆ ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ಲೂಟಿ ಹೊಡೆಯೋದೆಲ್ಲ ತಪ್ಪಿಸಬಹುದು. ಪರ್ಮನೆಂಟ್ ಸೊಲ್ಯೂಷನ್. ಇನ್ನೂ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಾವು ಕುಡಿಯೋ ನೀರೇ ಕೊಟ್ಟಿಲ್ಲ ಅಂದ್ರೆ ಯಾಕಿರ್ಬೇಕು? ನಾವು ಮಾಡ್ಬೇಕು ಅಂತ ಎಲ್ರಿಗೂ ಅದೊಂದು ಸದುದ್ದೇಶ ಇದೆ. ಹಂಗಾಗಿ ಇವತ್ತಿನ ದಿನ ಆಸ್ ಪರ್ ಮೈ ಕೆನ್ 450ರಿಂದ 500 MES ಸ್ಕೀಮ್ಗಳಿದೆ. 450ರಿಂದ 500 MES ಸ್ಕೀಮ್ಗಳು ಇದಾವೆ ಚಾಲನೆಯಲ್ಲಿ ಈಗ. ಸರ್ಫೇಸ್ ಸೋರ್ಸ್ಡ್, ಭೂಮಿಯ ಮೇಲ್ಮೈ ಜಲಮೂಲ ಆಧರಿಸಿ. ನಾವು ಅರ್ಲಿಯರ್ ಮಾತನಾಡಿದ್ದು ಭೂಮಿಯ ಅಂತರ್ಜಲ, ಭೂಗರ್ಭದಲ್ಲಿ ಎಷ್ಟಿರ್ತದೋ ಯಾವಿರ್ತೋ, ರೀಚಾರ್ಜ್ ಆಗದೆ ಇದ್ರೆ ಯಾವಾಗಂದ್ರೆ ಹೊಟ್ಟೋಗುತ್ತೆ. ಅದು ಡೈನಮಿಕ್ ಫಿಗರ್. ನೀವ್ ಹೇಳ್ತೀವಿ ಇವತ್ತು ಈ ಹಳ್ಳಿಗೆ ನೀರಿತ್ತು ಅಂತ, ನಾಳೆ ಹಳ್ಳಿನಲ್ಲಿ ನೀರಿಲ್ಲ, ಏನ್ರಿ ಸುಳ್ ಫಿಗರ್ ಕೊಡ್ತೀರಾ ಅಂತೀರಿ. ಮಾತನಾಡೋರಿಗೆ, ಕಾಮೆಂಟ್ಸ್ ಮಾಡೋರಿಗೆ ಮಾಡ್ತಾರೆ. ಬಟ್ ಇದು ಟೆಕ್ನಿಕಲ್ ಸಮಸ್ಯೆಗಳು ಈ ತರ ಇದೆ. ನಾನು ಐ ಯೂಸ್ ಟು ಸಜೆಸ್ಟ್, ಅದು ವರ್ಲ್ಡ್ ಬ್ಯಾಂಕ್, ನೆದರ್ಲ್ಯಾಂಡ್ಸ್, ಡ್ಯಾನಿಡಾ ಸ್ಕೀಮ್ ಅಲ್ಲೆಲ್ಲ ಮಾಡಿದಾಗ ಅಲ್ಲೇ ಒಂದು ಹಳ್ಳಿನಲ್ಲಿ ಹೆಣ್ಣು ಮಕ್ಕಳನ್ನೇ ಎಡ್ ಮಾಡ್ತಾ ಇದ್ರು. ಏನು, ಯೂಸರ್ ಪೇ ಅಂಡ್ ಯೂಸ್ ಸಿಸ್ಟಮ್ ತರೋದಕ್ಕೆ. ನೀವು ನೀರು ಉಪಯೋಗಿಸ್ತೀರಿ, ಅದಕ್ಕೆ ಶುಲ್ಕ ಕಟ್ಟಿ. ಆಗೇನಾಗ್ತದೆ, ನಿಮ್ಗೆ ಬದ್ಧತೆ ಬರ್ತದೆ. ಆಮೇಲೆ ರಿಪೇರಿ ಅವೆಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಅದ್ರಲ್ಲಿ ಆದಾಯ ಬರುತ್ತೆ. ಅವ್ರಿಗೆ ₹1, ₹2 ಇಷ್ಟು ಆನರೇರಿಯಂ ಅಂತ ಕೊಡಿ. ಅವ್ರಲ್ಲಿ ಅವ್ರ ನೀರು ಇದನ್ನ ಅವರೇ ಸರಿ ಮಾಡ್ಕೋತಾರೆ ಅಂತಿತ್ತು. ಈಗ ನೋಡಿ, ಇಷ್ಟು ಸ್ಕೀಮ್ ನಾನು ಹೇಳಿದೀನಿ.
600 ಸ್ಕೀಮ್ ವರೆಗೆ ಬಂದಿದೆ MES ಅಂತ. ಅದಕ್ಕೆ O&M ಕಾಸ್ಟ್, ಎನರ್ಜಿ ಚಾರ್ಜಸ್ ಎಷ್ಟು ಕಟ್ಟಬೇಕು ಅಂತ ಎಸ್ಟಿಮೇಟ್ ನೋಡಿದ್ರೆ ಈಗ ಏನ್ ಬಡ್ಜೆಟ್ ಬರ್ತಾ ಇದೆ, ಈ ಬಡ್ಜೆಟ್ ಸಾಕಾಗಲ್ಲ. ಅದಕ್ಕೆ ಹೆಚ್ಚು ಬೇಕಾಗುತ್ತೆ. ಯು ವಿಲ್ ಬಿ ಶಾಕ್ಡ್. ಐ ಡೋಂಟ್ ನೋ ಅವ್ರು ಅದನ್ನ ನೋಡಿದ್ದಾರೆ ಅಂತ. ಯಾಕಂದ್ರೆ ಮೇಡಮ್, ಮಿನಿಮಮ್ 10% ಅಂತ ಭಾರತ ಸರ್ಕಾರ ಮಾಡಿದೆ. ಇಟ್ ಈಸ್ ಬೇಸ್ಡ್ ಆನ್ ದಿ ವಾಟರ್ ಪ್ರೊಡಕ್ಷನ್ ಕಾಸ್ಟ್. ನ್ಯಾಷನಲ್ ವಾಟರ್ ಪ್ರೊಡಕ್ಷನ್ ಇದು 12 ರೂಪೀಸ್ ಇರಬೇಕು ಪರ್, ಅದು ಮೇಂಟೆನೆನ್ಸ್ ಇದಕ್ಕೆ ಅದು 12 ರೂಪೀಸ್ ಬರಬೇಕು ಪರ್ 1000 ಲೀಟರ್ ಇದಕ್ಕೆ ಅಂತ ಮಾಡಿರೋದು. ಈಗ ಪರ್ ಕ್ಯಾಪಿಟಾ ಕಾಸ್ಟು ಜಾಸ್ತಿ, O&M ಅದು 30, 40, 26 ರೂಪಾಯಿ. ಇಟ್ ಇಸ್ ನಾಟ್ ಫೀಸಿಬಲ್, ಇಟ್ ಇಸ್ ನಾಟ್ ವರ್ತ್ ವೈಲ್. ಸ್ಕೀಮ್ಗಳು ಬಂದಿದೆ, ಅದನ್ನ ಸಾಕಾಗ್ತಾ ಇಲ್ಲ ಪಂಚಾಯತ್ಗೆ. ಈಗ ನೋಡಿ, ಫೈನಾನ್ಸ್ ಕಮಿಷನ್ ಗ್ಯಾಂಟ್ಸ್ ಬರ್ತಾ ಇಲ್ಲ, ಬಂದ್ರೆ ಅದನ್ನ ಸಂಬಳ ಕೊಡೋಕ್ಕೂ ಅದೇ ಉಪಯೋಗಿಸ್ಕೋತಾರೆ. ಅಂದ್ರೆ ಎಲ್ಲಿ ಹಣಕಾಸು ವಿಚಾರವಾಗಿ ಹೇಳುತ್ತಾ ಇರೋದು ಇದು ನಾನು ಹೇಳ್ತಾ ಇರೋದು ನೋಡಿ. O&M ಈ ಯೋಜನೆ ಕೊಟ್ಬಿಡ್ತೀರಿ ನೀವು. ಫಾರ್ ಎಕ್ಸಾಂಪಲ್ PWS, MWS, ಒಂದು PWS ಮೇಂಟೈನ್ ಮಾಡೋಕೆ 5,000 ಆಯ್ತು, 8,000 ಏನೋ ಮಾಡಿದ್ದಾರೆ ವರ್ಷಕ್ಕೆ ಮೇಂಟೆನೆನ್ಸ್ಗೆ, ಏನಾದ್ರು ರಿಪೇರ್ಸ್ ಅದು ಇದು. ಮಿನಿ ವಾಟರ್ ಸ್ಕೀಮ್ಗೆ ಅದು ಒಂದು 3,000 ಆಯ್ತು, 5,000 ವರೆಗೆ ಹಿಂಗ್ ಮಾಡಿದ್ದಾರೆ. ಒಂದು ಬೋರ್ವೆಲ್ಗೆ, ಹ್ಯಾಂಡ್ ಪಂಪ್ ಬೋರ್ವೆಲ್ಗೆ 1,000, 2,000 ಅಂತ ಹಿಂಗ್ ಕೊಡ್ತಾರೆ ಆನ್ಯುಯಲಿ. ಅವು ಕೆಲವು ಬತ್ತೋಗಿದ್ರು ಕ್ಲೈಮ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಫಂಕ್ಷನಲ್ ಸ್ಕೀಮ್ಸೇ ಕುಡಿ ಅಂತ ತರಿಸ್ಕೊಂಡು ಅಲೋಕೇಟ್ ಮಾಡ್ತೀವಿ. 10% ಸಾಕಾಗಲ್ಲ. ಅದಕ್ಕೆ ನಾವೇನ್ ಹೇಳಿರ್ತೀವಿ, ವಾಟರ್ ಸೆಸ್ ಕಲೆಕ್ಟ್ ಮಾಡಿ ಜನಗಳಿಗೆ ಮಂತ್ಲಿ 10 ರೂಪಾಯಿ 20 ರೂಪಾಯಿ ಕಲೆಕ್ಟ್ ಮಾಡಿ, ಅವ್ರಿಗೆ ಬದ್ಧತೆ ಬರ್ತದೆ. ಜೊತೆಗೆ ಜುಡಿಷಿಯಸ್ ಯೂಸ್ ಆಫ್ ವಾಟರ್. ನೀವು ದುಡ್ಡು ಕೊಡಬಹುದು, ವಾಟರ್ ಎಲ್ಲಿಂದ ತರ್ತೀರಿ? ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾಳಜಿ ಬರ್ಲಿ, ಅವೇರ್ನೆಸ್ ಕೊಡಿ. ಸರಿಯಾಗಿ ಅದು ಸುತ್ತಲೂ ಪರಿಸರ ಚೆನ್ನಾಗಿ ಕಾಪಾಡಬೇಕು, ಅನೈರ್ಮಲ್ಯ ಆಗ್ತದೆ, ಹೈಜಿನಿಕ್ ಆಗಿರ್ಬೇಕು. ಜೊತೆಗೆ ನೀರು ದುಡ್ಡು ಕೊಟ್ಟು ನೀವು ತಗೋತಾ ಇದ್ದೀರಿ, ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸಿ ಅನ್ನೋದು ತಿಳುವಳಿಕೆ ಬರಬೇಕು. ಅದಕ್ಕೆ ವಾಟರ್ ಮೀಟರ್ ಸಿಸ್ಟಮ್ ಅಳವಡಿಸಿ. ಇಫ್ ನಾಟ್ ಮನೆಗೆ ಹಾಕ್ಲಿಲ್ಲ ಅಂದ್ರೂ ಬಲ್ಕ್ ವಾಟರ್ ಮೀಟರ್ ಆರು ಹಾಕಿ, ಅದ್ರ ಪ್ರಕಾರ ಪಂಚಾಯತಿಂದ ವಸೂಲ್ ಮಾಡಿ. ಇದು ಮೇಂಟೆನೆನ್ಸ್ ನಾವ್ ಏನ್ ಹಣ ಕೊಡ್ತೀವಿ ಸರ್ಕಾರ 10%, ಇದು ಅದು ಸಾಕಾಗಲ್ಲ ಅವ್ರಿಗೆ. ನನಗ್ ತಿಳಿದಿರೋ ಹಂಗೆ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ಪಂಚಾಯತ್ 2003 ಇಸ್ವಿನಲ್ಲಿ ನಾವೊಂದು ಸರ್ವೆ ಮಾಡಿದ್ವಿ. ಎಲ್ರು ಥ್ರೂಔಟ್ ಸ್ಟೇಟ್ ಸದನದಲ್ಲೂ ಪ್ರಶ್ನೆಗಳು, ನೀವು ಕೊಡ್ತಾ ಇರೋ ದುಡ್ಡು ಸಾಕಾಗಲ್ಲ, O&M ಮೇಂಟೆನೆನ್ಸ್ ಆಗಲ್ಲ, ಪಂಚಾಯತ್ ಎಲ್ಲ ಬಡವಾಗಿದೆ, ಸೊತ್ತೋಗ್ತಾ ಇದೆ, ರಿಪೇರಿಗೆ ದುಡ್ಡಿಲ್ಲ ಅಂತ. ಅವರು ವಾಟರ್ ಮೇಂಟೆನೆನ್ಸ್ ನಿಂದ ಲಾಭ ಮಾಡ್ಕೋತಾ ಇದ್ರು ನೋಡಿ. ಅದೇ ಯಾಕೆ ಪಾಸಿಬಿಲಿಟಿ ಇಲ್ಲ ಬೇರೆ ಇದರಲ್ಲಿ? ವಾಟರ್ ಸಿಸ್ಟಮ್ ನ ಮೇಂಟೈನ್ ಮಾಡೋದ್ರಿಂದ 2-3 ಲಕ್ಷ ರೂಪಾಯಿ ಲಾಭ ಬರ್ತಾ ಇತ್ತ ಪಂಚಾಯತ್ಗಳಿಗೆ. ಇವ್ರಿಗೆ ಲಾಭ ಬರೋದು ಬಿಟ್ಬಿಡಿ, ಅಟ್ಲೀಸ್ಟ್ ಅದನ್ನ ನೀವು ಮೇಂಟೈನ್ ಮಾಡ್ಕೊಳ್ರಿ, ನಾವು ಕೊಡೋ ದುಡ್ಡು ಜೊತೆಗೆ ಅಂದ್ರೆ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಏನೇ ಎನೇಬಲ್ ಮಾಡಿದೀವಿ, ಅನ್ಟೈಡ್ ಗ್ರಾಂಟ್ಸ್ ಅಂತ ಸರ್ಕಾರ ಕೊಡುತ್ತೆ ಪಂಚಾಯತ್ಗಳಿಗೆ ಸಬಲೀಕರಣಕ್ಕೆ. ಅದನ್ನ ಉಪಯೋಗಿಸ್ಕೊಳ್ರಿ, ಸಾಲದ ಇದ್ರೆ ಅಂತಾರೆ. ಅಲ್ಲಿ ಏನ್ ಏಟ್ ಬಿದ್ದಿದೆ ನಿಮ್ಗೆಲ್ಲ ಗೊತ್ತಿದೆಯೇನೋ. ಈ ವಾಟರ್ ಇದು ಕರೆಂಟ್ ಪವರ್ ಬಿಲ್ಗಳು ಬಹಳ ಕೋಟ್ಯಾಂತರ ರೂಪಾಯಿ ಬಿದ್ದೋಗಿತ್ತು ಪೆಂಡಿಂಗ್. ಪವರ್ ಬೀದಿ ದೀಪಗಳು, ಪಂಚಾಯತ್ ಎಲ್ಲೆಲ್ಲಿ ಪವರ್ ಸಪ್ಲೈ ಆಗಿದೆ ಎಲ್ಲ ಎಷ್ಟು 700 ಕೋಟಿ 600 ಕೋಟಿ ಒಂದೊಂದು ವರ್ಷಕ್ಕೆ ಪೆಂಡಿಂಗ್ ಬಿಲ್ ಬರುತ್ತೆ. ನಾವು ಒಂದು ಪರ್ಮಿಷನ್ ಕೊಟ್ಬಿಟ್ಟು, ಯಾಕಂದ್ರೆ ಇದು ಬುಕ್ ಅಡ್ಜಸ್ಟ್ಮೆಂಟ್ ಸರ್ಕಾರ ಯಾವಾಗೂ ಕೊಡ್ಬೇಕಲ್ಲ. ಜನ ಕೊಡದೇ ಇದ್ರೆ ನೀವು ಬೀದಿ ದೀಪ ಎಲ್ಲ ನಿಲ್ಸ್ಬಿಟ್ರೆ ಸರ್ಕಾರ ಹೇಗ್ ನಡೆಯೋದು? ಎಲ್ಲರೂ ಬೈಯೋಕ್ ಶುರು ಮಾಡ್ತಾರೆ ಸರ್ಕಾರಕ್ಕೆ. ಅದಕ್ಕೆ ಹೈಯರ್ ಲೆವೆಲ್ ಅಲ್ಲಿ ಸರ್ಕಾರ ಒಂದು ನಿರ್ಧಾರ ತಗೊಂಡು, ಇನ್ಮೇಲೆ ಅನ್ಟೈಡ್ ಗ್ರಾಂಟ್ ಕೊಡುವಾಗ ಒಂದು 60% ಏನೋ ಇದನ್ನ ಕಟ್ ಮಾಡಿ ಇಲ್ಲೇನೆ ಎನರ್ಜಿ ಡಿಪಾರ್ಟ್ಮೆಂಟ್ ಕೊಟ್ಬಿಡಿ ಅಂತ. ಇಲ್ಲ ಅಂದ್ರೆ ಅವ್ರು ಕರೆಂಟ್ ತೆಗಿಯೋಕ್ಕೂ ಆಗಲ್ಲ, ಯಾಕಂದ್ರೆ ಇದು ಸರ್ಕಾರದ ಪ್ರಶ್ನೆ, ಅದು ಸರ್ಕಾರ ನಡೆಸೋರ್ ಬಗ್ಗೆ ತೊಂದರೆ ಆಗ್ತದೆ. ನಾವು ಪರ್ಮಿಷನ್ ಕೊಟ್ವಿ, ಅನ್ಟೈಡ್ ಗ್ರಾಂಟೇ ಹೋಗಲ್ಲ. ಅವ್ರ ಸಂಬಳ ಎಲ್ಲಿ ಕೊಡ್ತಾರೆ? ಅವ್ರಿಗೆ ಕಷ್ಟ ಆಗ್ತದೆ. ಈ 15 ಫೈನಾನ್ಸ್ ಕಮಿಷನ್ ಅದನ್ನು ಸಾರಿಗೆ ಸಂಬಳ ಅದು ಇದು ಏನೇನೋ ಇದಕ್ಕೆ ಉಪಯೋಗಿಸ್ಕೊತಾ ಇದಾರೆ ಮೆಂಬರ್ಗಳು. ಅವರು ಕುಡಿಯೋ ನೀರಿಗೆ ಉಪಯೋಗಿಸ್ತಾ ಇಲ್ಲ ಮೇಂಟೆನೆನ್ಸ್. ಇದರಿಂದ ಮೇಂಟೈನ್ ಆಗದೆ, ರಿಪೇರಿಗೆ ಬಂದು ದುರಸ್ತಿ ಆಗದೆ ಕೆಲವಿದೆ. ಅದಕ್ಕೆ ಈ ಕಂಟಿಂಜೆಂಟ್ ಆಕ್ಷನ್ ಪ್ಲಾನ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಒಂದು DC ಅವರು ಕೊಡ್ತಾರೆ ದುಡ್ಡು. ಅದಕ್ಕೆ ಇನ್ನೊಂದು ಪ್ರೈವೇಟ್ ಬೋರ್ವೆಲ್ ನ ರಿಕ್ವಿಷನ್ ಮಾಡೋದು. ಅಂದ್ರೆ ಅವನಿಗೆ ಸುಮ್ಮನೆ ಕೊಡಲ್ಲ ಅವನು, ಅದಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೆ. ನೀವು ಇಂಥ ಎಮರ್ಜೆನ್ಸಿ ಟೈಮ್ ಅಲ್ಲಿ DC ಅವರು ಸೀಸ್ ಮಾಡಬಹುದು. ಯಾವ ರೀತಿ ಸೀಸ್ ಮಾಡಬಹುದು? ಅವನಿಗೆ ಮಂತ್ಲಿ 10,000 20,000 ಅವನ್ ಏನ್ ಬೆಳೆ ಬೆಳೆದ್ರು ಅಷ್ಟೇ ಬರೋದು, ಅಷ್ಟು ಕೊಟ್ಬಿಟ್ಟು ಅಲ್ಲಿಂದ ನಾವು ಟ್ರಾನ್ಸ್ಪೋರ್ಟೇಷನ್ ಅಥವಾ ಪೈಪ್ ಲೈನ್ ಹಾಕಿ ಇಲ್ಲಿಗೆ ನಮ್ಮ ವಾಟರ್ ಸಪ್ಲೈ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಆಗೇನಾಗುತ್ತೆ, ಮೋಟಾರ್ ಹಾಕೋದ್ ತಪ್ಪುತ್ತೆ, ಎನರ್ಜೈಸ್ ಮಾಡೋದ್ ತಪ್ಪುತ್ತೆ, ಅಂಡ್ ದೆನ್ ಹೊಸದಾಗಿ ಬೋರ್ವೆಲ್ ಹೊಸ ಸೋರ್ಸ್ ಹುಡ್ಕೋದ್ ತಪ್ಪುತ್ತೆ, ಟೈಮ್ ಉಳಿಯುತ್ತೆ. ಮೋರ್ ದ್ಯಾನ್ ದಟ್ ಟೈಮ್ ಇಸ್ ಸೇವ್ಡ್. ತಕ್ಷಣಕ್ಕೆ ನೀರು ಜನಕ್ಕೆ ಕೊಡಬಹುದು. ಆ ತರ ಮನವೊಲಿಸಿ ತಗೊಳ್ಳಿ ಅಂತ. ದಿಸ್ ವಾಸ್ ಸಕ್ಸಸ್ಫುಲ್. ನಾವು ಬೀದರಲ್ಲೂ ಮಾಡಿದ್ದೆ, ಅಲ್ಲೂ ಬೇರೆ ಜಿಲ್ಲೆನಲ್ಲೂ ಮಾಡಿದ್ದಾರೆ. ತುಂಬಾ ಸಕ್ಸಸ್ ಆಗ್ತದೆ. ಇದರಿಂದ ಸರ್ಕಾರಕ್ಕೆ ಜಾಸ್ತಿ ಖರ್ಚು ಬರಲ್ಲ, ಜನಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಲ್ಲ.
ಇದನ್ನೇ ಮಾಡ್ತಾ ಇದ್ದಾರೆ ಇವ್ರನ್ನು ಅಂತ ಅನ್ಕೊಂಡಿದೀನಿ. ಇದು ಮಾಡೋದು ತುಂಬಾ ಎಫೆಕ್ಟಿವ್ ಆಗ್ತದೆ, ಜನಗಳಿಗೂ ದುಡ್ಡು ಬರುತ್ತೆ. ಏನು ಒಂದು ಹಳ್ಳಿನಲ್ಲಿ 2-3 ಬೋರ್ವೆಲ್ ಇಸ್ಕೊಂಡ್ರೆ ಸಾಕು, 30-40 ಸಾವಿರ. ನೀವು ಟ್ರಾಕ್ಟರ್ ಒದಗಿಸಿ ಪೈಪ್ ಲೈನ್ ಹಾಕಿ ಒಂದು ಮೋಟರ್ ಇಟ್ಕೊಂಡು ಪಂಪ್ ಮಾಡ್ಕೊಳ್ಳಿ. ಇದು ಇಟ್ಸ್ ಎ ವೆರಿ ಈಸಿ. ಇದು ಅದು ಬಿಟ್ರೆ ಹೈಡ್ರೋ ಫ್ರಾಕ್ಚರಿಂಗ್, ಯಾವುದೋ ಡೆಡ್ ಆಗಿದ್ರೆ ಅದಕ್ಕೆ ಫೀಸಿಬಿಲಿಟಿ ಇದೆಯಾ ಟೆಕ್ನಿಕಲಿ ನೋಡ್ಕೊಂಡು ಹೈಡ್ರೋ ಫ್ರಾಕ್ಚರಿಂಗ್ ಮಾಡಿದ್ರೆ ಅದು 350-400 ಅಡಿ ಒಳಗಡೆ ಇರೋ ಇದ್ರ ಸೋರ್ಸ್ ಇದ್ರೆ ಮಾತ್ರ ಟ್ಯಾಪ್ ಮಾಡಿ ಕೊಡುತ್ತೆ. ಅದು ತುಂಬಾ ಎಫೆಕ್ಟಿವ್. ನಾವಿದ್ದಾಗ ಮಾಡಿಸಿದ್ವಿ 14-15 ಸಾವಿರ ಹೈಡ್ರೋ ಫ್ರಾಕ್ಚರಿಂಗ್ ಇದು ಮಾಡಿಸಿ ಅಷ್ಟು ಡಿಫಂಕ್ಟ್ ಆಗಿದ್ದರಿಂದ ನಾವು 80% ಸಕ್ಸಸ್ಫುಲ್ ಆಯ್ತು. ದಟ್ ಈಸ್ ಅವರ್ ಇದು ಎಕ್ಸ್ಪೀರಿಯನ್ಸ್. ನಿಮ್ಮ ಕಾಲಕ್ಕೆ ನೀವು ಇವಾಗ ಹೇಳ್ದಾಗೆ ನಿಮ್ಗಿದ್ದ ಅನುಭವಕ್ಕೆ, ಆಗಿದ್ದಂತ ಇಂಜಿನಿಯರ್ಸ್ ಗಳ ಅನುಭವಕ್ಕೆ ಈಗಿನ ಇಂಜಿನಿಯರ್ ಗಳ ತರಬೇತಿ ಮತ್ತು ಮೈಂಡ್ ಸೆಟ್ ಗಳು ಅದು ವರ್ಕ್ ಆಗ್ತಾ ಇಲ್ವಾ? ಅಂದ್ರೆ ಯೂಶಲಿ ಏನಾಗುತ್ತೆ, ಸರ್ಕಾರದ ಒಂದು ಸಭೆ ನಡೆದಾಗ್ಲೂ ಇವರೆಲ್ಲ ಒಂದು ಸಜೆಷನ್ ಕೊಡ್ಬೇಕಾಗುತ್ತೆ. ಅದಕ್ಕೆಂದ್ರೆ ಅವರು ಫೀಲ್ಡ್ ಅಲ್ಲಿ ವರ್ಕ್ ಮಾಡುವಾಗ ಈ ರೀತಿ ಸಮಸ್ಯೆಗಳಿದೆ, ಇಲ್ಲಿ ಈ ರೀತಿ ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳಿ. ಸೊ ನೀವ್ ಹೇಳ್ದ ಹಾಗೆ ಈಗ ಯಂಗ್ ಇಂಜಿನಿಯರ್ಸ್ ಗಳು ಬಂದಿದ್ದಾರೆ, ಅವರ ಮೈಂಡ್ ಸೆಟ್ ಅಥವಾ ಅವ್ರಿಗೆ ಏನಾದ್ರು ಟ್ರೈನಿಂಗ್ ಅಲ್ಲಿ ಹೇಳ್ತಾ ಇದ್ದೀರಾ, ಹೇಗೆ ಏನು ಅಂತ ಹೇಳಿ? ಆಯ್ತು, ಅದು ಮಾಡ್ತಾ ಇದಾರೆ ಸರ್ಕಾರ. ಬಟ್ ನೀವ್ ಹೇಳಿದ್ದು ಇಸ್ ಆಲ್ಸೋ ರಿಲೆವೆಂಟ್ ಪಾಯಿಂಟ್. ಈ ಯಂಗ್ಸ್ಟರ್ಸ್ ಯಾರ್ಯಾರು ಇದಾರೆ, ಹಳಬರು ಯಾರಿದ್ದಾರೆ, ಅವ್ರದ್ದು ಅನುಭವ ತಗೊಂಡು ಎಸ್ಪೆಷಲಿ ವಾಟರ್ ಸಪ್ಲೈ ನಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡ್ರೆ, ಟ್ರೈನಿಂಗ್ ಕೊಟ್ಟು ಒಂದು ಲೀಸ್ಟ್ ಕಾಸ್ಟ್ ಫೀಸಿಬಿಲಿಟಿ ನಲ್ಲಿ ಸ್ಕೀಮ್ ಮಾಡೋದು. ಸುಮ್ಮನೆ ಯಾರೋ ಹೇಳ್ತಾರೆ ಅನ್ಬಿಟ್ಟು ವಯಬಿಲಿಟಿ ಇಲ್ದೇ ಇದ್ರು ಸ್ಕೀಮ್ ಮಾಡ್ಬಿಡೋದು ಪ್ರೆಷರ್ಗೆ, ಅದು ಸಾಕಕ್ಕೆ ಆಗಲ್ಲ ಮೇಡಮ್. ಅದು ಐ ಆಮ್ ಟೆಲಿಂಗ್ ಆನೆಸ್ಟ್ಲಿ. ನೋಡಿ, ನಾನು ಸುಮಾರು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದಿದ್ದೀನಿ. ಕೆಲವರು ಹೆಂಗ್ ಮಾಡಿದ್ದಾರೆ ಅಂದ್ರೆ ಯು ವಿಲ್ ವಂಡರ್. ನನಗೆ ಜ್ಞಾಪಕ ಇಲ್ಲ, ಅದು ಒಬ್ರು ಸಚಿವರು ಆಗಿದ್ರು, ಈಗ ಅವ್ರು MP ಏನೋ ಆಗಿದ್ದಾರೆ. ಅದು ಬೆಳ್ಳಾರಿನಲ್ಲಿ ಅಲ್ಲೆಲ್ಲೋ ಬರುತ್ತೆ, ಸಂಡೂರ್ ಹತ್ರ. ಅದು 3 ಸರಿ ಖರ್ಚು ಮಾಡಿದ್ದಾರೆ. ಲ್ಯಾಂಡ್ ಆರ್ಮಿ ಅವರು ಕೊಟ್ಟಿದ್ರು, KRIDL ಅವರು 3 ಸರಿ 3 ಕೋಟಿ ಕೊಟ್ಟಿದ್ದಾರೆ. ಅದು ಇಂಪೌಂಡಿಂಗ್ ವೆಲ್ಲು ನೀರೆಲ್ಲ ತುಂಬ್ತಾರೆ, ಅದು ನೀರೆಲ್ಲ ಹೊಟ್ಟೋಗ್ತದೆ, ಇರೋದೇ ಇಲ್ಲ ನೀರು. ಏನ್ ಮ್ಯಾಜಿಕ್ ಅಂತ ಅದನ್ನ ಎಲ್ಲಾರು ಯಾರ್ಯಾರೋ ಎಕ್ಸ್ಪರ್ಟ್ಸ್ ಎಲ್ಲ ಬಂದ್ರು, ರಿಟೈರ್ಡ್ ಇಂಜಿನಿಯರಿಂಗ್ ಚೀಫ್ ಗಳನ್ನೆಲ್ಲ ಕಳ್ಸಿದ್ವಿ, ಆಗಲೇ ಇಲ್ಲ. ಇನ್ನೊಂದ್ಸರಿ ಕೊಟ್ಬಿಡಿ, ಈ ಸರಿ ಜನ ಸಾಯ್ತಾ ಇದ್ದಾರೆ, ಇಂಪೌಂಡಿಂಗ್ ವೆಲ್ಲು ನೀರಿಲ್ಲ, ಬೇಸಿಗೆ ಘಾಟಿ ಆಗ್ತಾ ಇದೆ ಅಂತ ಸದನದಲ್ಲಿ ಪ್ರಶ್ನೆ, ಕಾಲ್ ಅಟೆನ್ಷನ್, ಕೈ ಅಟೆನ್ಷನ್ 100 ಬರ್ತದೆ. ಸೊ ಏನ್ ಮಾಡೋದು ಅಂತ ಬೇಸತ್ತಿ ಇನ್ನೊಂದ್ಸರಿ ನಮ್ ಚೀಫ್ ಇಂಜಿನಿಯರ್, ಅವರೆಲ್ಲ ದಡ್ರು, ನೀವು ತುಂಬಾ ಬುದ್ಧಿವಂತರು, ನೀವು ಮಾಡ್ರಿ ಅಂತ ಕಳ್ಸಿದ್ವಿ. ಅವ್ರು ಹೋಗಿ ಈ ತರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ ತರ ಒಂದ್ ಸಜೆಸ್ಟ್ ಮಾಡಿದ್ರು. ಅದಕ್ಕೊಂದ್ 2-3 ಕೋಟಿ ಖರ್ಚಾಗೋಯ್ತು, ನೀರೇ ನಿಲ್ಲಲ್ಲ ಅಲ್ಟಿಮೇಟ್ಲಿ. ಸರಿ, ನಾನು ಸ್ವಲ್ಪ ಬೇರೆ ರಾಜ್ಯಗಳು, ದೇಶಗಳಿಗೆಲ್ಲ ಕಳ್ಸಿದ್ರು ಸರ್ಕಾರ. ನನ್ನ ಒಂದು ಇದ್ರಲ್ಲಿ ಬೇರೆ ರಿಟೈರ್ಡ್ ಚೀಫ್ ಇಂಜಿನಿಯರ್ಸ್ ಹಳಬ್ರು ಯಾರ್ಯಾರಿದ್ರು, ಗುಲಾಮ್ ಮೊಹಮ್ಮದ್ ಸಾಹೇಬ್ರು ಅಂತಿದ್ರು, ಮುಗ್ದಮ್ ಅವ್ರ ಪೀರಿಯಡ್ ಅವರು. ಆಮೇಲೆ ನಾನ್ ಸರ್ವ್ ಮಾಡಿದ ಅಧಿಕಾರಿಗಳು, ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದ ಇಂಜಿನಿಯರ್ಸ್, ಅವರೆಲ್ಲ ವೆರಿ ಆನೆಸ್ಟ್. ಅವರೆಲ್ಲ ಈಗೆಲ್ಲ ರಿಟೈರ್ ಆಗಿದ್ದಾರೆ. ಅವರು ಅವ್ರಿಗೆ ಮನೆಗೆ ಹೋಗಿ ನಾನು ಇದಾರೆ ಇಲ್ಲ ಇದು ಸಮಸ್ಯೆ ಏನ್ ಮಾಡೋದು ಸರ್ ಅಂತ, ನಾನು ಆಫೀಸ್ ಅವರ್ಸ್ ಮುಗಿದ್ಮೇಲೆ ಅವ್ರ ಹತ್ರ ಹೋಗಿ ರಜಾ ದಿನಗಳಲ್ಲಿ ಕೇಳಿ ಚರ್ಚೆ ಮಾಡಿ ಏನ್ ಮಾಡೋದು ಅಂತ. ಕೊನೆಗೆ ಸಾಹೇಬ್ರು ನೀವೇ ಹೋಗಿ ನೋಡ್ಕೊಂಡ್ ಬಂದ್ರಿ, ಅವರೆಲ್ಲ ಬಂದು ಶಾಸಕರು ಪಾಪ ಕೇಳ್ಕೊತಾರೆ, ಏನಾದ್ರು ಮಾಡ್ಬೇಕು ಸರ್ ಅಂತ ನಾನು ಇದ್ ಮಾಡಿದೆ. ಆಮೇಲೆ ಹೋಗಿ ನೋಡ್ಕೊಂಡ್ ಬಂದ್ರಿ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಫಾರ್ ಮೈ ಸರ್ಪ್ರೈಸ್, ಈ ನದಿ ಹರಿಯೋ ಜಾಗದಿಂದನೂ ಟ್ಯಾಪ್ ಮಾಡಿಲ್ಲ, ಡ್ಯಾಮ್ ಇಂದನೂ ನೀರು ಟ್ಯಾಪ್ ಮಾಡಿಲ್ಲ. ಅವರು ಈ ಡ್ಯಾಮ್ ಇಂದ ಈಚೆ ಬಿಟ್ಕೊಂಡು ಒಂದು 5-6 ಕಿಲೋಮೀಟರ್ ಆದ್ಮೇಲೆ ಬರುತ್ತೆ, ಅಲ್ಲಿಗೆ ಒಂದು ಪೈಪ್ ಹಾಕೊಂಡಿದ್ದಾರೆ. ಆ ಪೈಪ್ ಇಂದ ಇಲ್ಲಿಗೆ ಇಂಪೌಂಡಿಂಗ್ ವೆಲ್ ಬರ್ತದೆ. ಅಲ್ಲಿ ಬರದೇ ಹೋದ್ರೆ ನಾಲೆನಲ್ಲಿ ಇಲ್ಲಿಗೆ ನೀರೇ ಬರಲ್ಲ. ಅದೊಂದು ಟೆಕ್ನಿಕಲಿ ರಾಂಗ್. ಹೆಂಗ್ ಅದು ಸೆಲೆಕ್ಟ್ ಮಾಡಿದರೆ, ಜಾಕ್ ವೆಲ್ ಆಗ್ಲಿ, ಇಂಪೌಂಡಿಂಗ್ ವೆಲ್ ಆಗ್ಲಿ, ಎಲ್ಲಿ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಅದಕ್ಕೆ ಪೂರಕವಾಗಿರ್ಬೇಕು, ಗ್ರಾವಿಟಿನಲ್ಲಿ ಬರೋಂಗ್ ಮಾಡ್ಕೋಬೇಕು. ಅದನ್ನ ಇವರು ಸುಮ್ನೆ ಹೆಂಗೋ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಆಮೇಲೆ ಟ್ರೀಟ್ಮೆಂಟ್ ಪ್ಲಾಂಟ್ ಹೋಗ್ಬೇಕು, ಅಲ್ಲಿಂದ ಅದು ಸಪ್ಲೈ ಆಗ್ಬೇಕು, ಅದಕ್ಕೆಲ್ಲ ಸಿದ್ಧತೆ, ಪೀರಿಯಾಡಿಕಲ್ ಇದು ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಅಂಡ್ ಸರ್ವೈಲೆನ್ಸ್ ಪ್ರೋಗ್ರಾಮ್ ಅಂತ ಇದೆ. ಅದಕ್ಕೋಸ್ಕರ ಇದೆ, SOP ಇದೆ, ಆ ಪ್ರಕಾರ ಎಲ್ಲ ಮಾಡ್ಬೇಕಾಗ್ತದೆ. ಅದು ಇಂಜಿನಿಯರ್ಗಳ ಬದ್ಧತೆ ಅಂತ. ಅಲ್ಲಿ ಪಂಚಾಯತ್ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಮಾಡ್ಬೇಕು. ಇಷ್ಟೊತ್ತು ಈ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈ ಪ್ರಾಜೆಕ್ಟ್ ಗಳು ಎಕ್ಸಿಕ್ಯೂಟ್ ಆಗ್ತಾ ಇದೆ, ಯಾವ ರೀತಿ ಯೋಜನೆಗಳನ್ನ ರೂಪುಗೊಳ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇದನ್ನ ಮೇಂಟೈನ್ ಮಾಡೋದಕ್ಕೆ, ಹಾಗೆ ಇದಕ್ಕೆ ಎಷ್ಟು ಕೋಟಿ ಫಂಡ್ಗಳು ರೆಡಿ ಆಗ್ತಾ ಇದಾವೆ, ಅದು ಎಲ್ಲಿ ಲೂಪ್ ಹೋಲ್ ಆಗ್ತಾ ಇದೆ, ಎಲ್ಲದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ.
ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.